ಸೈಡ್ ಬರಪ್ಪ ಇಲ್ಲಿ 15 ಮಾಡಲ ಹೈಲೈನ್ ಪೋಲೋ ಬರೀ 490 2.5 ಲಕ್ಷಕ್ಕೆ i20 ಅಣ್ಣ 100 ಗಾಡಿ ಇಲ್ಲ 50 ಗಾಡಿ ಐತೆ 50 ಒಳ್ಳೆ ಗಾಡಿ ಕೊಡ್ತೀನಿ ಬರೋಣ ಮತ್ತೊಂದು i20 260 2011 ಮಾಡಲ್ i10 290 ಮ್ಯಾಗ್ವಿಲ್ ಇರೋ ವರ್ಣ ಬರೀ 210 ಫಿಯೆಸ್ಟಾ ಡೀಸೆಲ್ 165 i20 ಗಳ ರಾಶಿನಿದೆ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಸರಿ ಇದ್ರ ರೇಟ್ ಅಣ್ಣ ಬರೀ 290 ಅಣ್ಣ 2015 ಮಾಡಲು i20 ಆಕ್ಟಿವ್ ಬರೀ 490 4,90,000 ಅಷ್ಟೇ 2008 ಮಾಡಲು 2,50,000 ಬಜಾರ್ ಮಂಜಣ್ಣ ಅವ್ರಿಗೆ ನಮಸ್ಕಾರ ಒಳ್ಳೆ ಪ್ರೈಸ್ ಕೊಡ್ತೀರಾ ಸರ್ ಬರೀ 260 2010 ಮಾಡಲು i20 ಹೌದು 14 ಮಾಡಲ್ ಡೀಸೆಲ್ ಇಕೋ ಸ್ಪೋರ್ಟ್ಸ್ ಬರೀ 520 520 ಅಷ್ಟೇ ಲೋನು ಇನ್ನೊಂದು 11 ಮಾಡಲ್ i10 ಕಪ್ಪಟ್ಟು 2,70,000 ಸರ್ K100 ಟಾಪ್ ಅಂಡ್ K8 ಬರೀ 440 ಅಣ್ಣ ಸಿಂಗಲ್ ಓನರ್ ಸ್ಯಾಂಟ್ರೋ 175 ಅಣ್ಣ ಅದೇ ಫೈನಲ್ ಅಷ್ಟೇ ಅಣ್ಣ ಇನ್ನೂ ನೆಗೋಷಿಯಬಲ್ ಸರ್ 5,000 ಮಾಡೋಣ ಅಣ್ಣ ತಗೊಂಡ್ ಸೀದಾ ಮನೆಗೆ ಹೋಗ್ಬೇಕು ಸರ್ ಗ್ಯಾರೇಜ್ ಅಲಿಬಾರ್ದವನು ಮನೆಗೆ ಸೀದಾ ತಗೊಂಡ್ ಹೋಗ್ಬೇಕು ಬರೀ 26,000 ಕಿಲೋಮೀಟರ್ ಓಡಿದ್ಯಾ ಹೌದು i10 ಹೌದು ಪಕ್ಕ ಹೌದು ರೇಟ್ 320 ಅದರಲ್ಲೂ ನೆಗೋಷಿಯಬಲ್ LTZ ಟಾಪ್ ಅಂಡ್ ಕ್ರೂಸ್ ಇದೆ 11 ಮಾಡಲ್ ಅದು ಕೂಡ ಅಣ್ಣ ಬರೀ 420 ಅಣ್ಣ ಅರೌಂಡ್ ನಾನು ಒಂದು 1,000 ಕಾರ್ ಮಾರಿದ್ದೀನಿ 1,500 ಹೌದು ಸರ್ ಅಣ್ಣ 100 ಗಾಡಿ ಇಟ್ಟಿಲ್ಲ 50 ಗಾಡಿನೂ ಕ್ವಾಲಿಟಿ ಕಾರ್ ಕೊಡ್ತೀನಿ ಬನ್ನಿ ಇನ್ನೂ 2 ವರ್ಣ ಇದೆ ನೋಡಿ 4,40,000 ಇದು ಕೂಡ ಟಾಪ್ ಅಂಡ್ 5,20,000 ಇದು ಕೂಡ ಟಾಪ್ ಅಂಡ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸುಮಾರು 1 ವರ್ಷದ ಹಿಂದೆ ಒಂದ್ಸರಿ ವಿಡಿಯೋ ಮಾಡಿದ್ದೆ ಹೊಸದಾಗಿ ಓಪನ್ ಆಗಿದೆ ಈ ಶೋರೂಮ್ ಅಂತ ಹೇಳ್ಬಿಟ್ಟು ಬರೋಬ್ಬರಿ 1 ವರ್ಷ ದಾಟ್ಕೊಂಡು ಹೋಗ್ತಾ ಇದೆ ಅದೇ ಫ್ರೆಂಡ್ಸ್ ಕಾರ್ ಝೋನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಕ್ಲಿಯರೆನ್ಸ್ ಎಲ್ಲ ಅಂದ್ರೆ ಹಳೆ ಸ್ಟಾಕ್ಗಳನ್ನೆಲ್ಲ ಒಂದು ರೇಟಿಗೆ ಕೊಟ್ಬಿಡ್ತಾ ಇದ್ದಾರೆ ನೀವು ಯಾರೆಲ್ಲ ಕಾರ್ ತಗೋಬೇಕಂತ ಇದ್ರೆ ಬನ್ನಿ ಬೆಸ್ಟ್ ಪ್ರೈಸಿಗೆ ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡ್ತಾ ಇರ್ತೀರಾ ಮಂಜಣ್ಣ ಅಂತೇಳಿ ಬಜಾರ್ ಮಂಜಣ್ಣ ಅಂತಾನೆ ಕರೀತಾರೆ ನಾಗರಬಾವಿ ಏರಿಯಾದಲ್ಲಿ ಅವ್ರನ್ನ ಆ ಬಜಾರ್ ಮಂಜಣ್ಣ ಯಾವ ತರ ಬಜಾರ್ ಕುಂದ್ರಿಸಿದ್ರೆ ಕೇಳೋಣ ಸರ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡೋಣ ಒಳ್ಳೆ ಕಾರ್ ಕೊಡೋಣ ಯಾಕಂತಾರೆ ಬಜಾರ್ ಮಂಜಣ್ಣ ಅಂತ ಸರ್ ಏನೋ ಅಭಿಮಾನಿಗಳು ಖುಷಿಯಿಂದ ಹೇಳ್ತಾರೆ ಹೇಳ್ಕೊಳ್ಳಿ ಅಲ್ಲ ಬಜಾರ್ ಅಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಕೊಡ್ತೀರಾ ಕಾರ್ಗಳನ್ನ ಸರ್ ಒಳ್ಳೆ ಕಾರ್ ಕೊಡೋಣ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡೋಣ ಕಸ್ಟಮರ್ ಖುಷಿ ಆಗ್ಲಿ ಅಷ್ಟೇ ಅದಕ್ಕೆ ಬಜಾರ್ ಮಂಜಣ್ಣ ಅಂತಾರ ಅದಕ್ಕೆ ಅಂತ ಇದಾರೆ ಆಗ್ಲಿ ಬಿಡಿ ಸರ್ ಬಜಾರ್ ಮಂಜಣ್ಣ ಅನ್ಲಿ ಬಿಡಿ ಸರ್ ನಮ್ಗೆ ನಮ್ ಕಸ್ಟಮರ್ ಖುಷಿ ಮುಖ್ಯ ಓಕೆ ಅಷ್ಟೇ ಬಜಾರ್ ಮಂಜಣ್ಣ ಅವ್ರ ಕಡೆಯಿಂದ ಯಾರೆಲ್ಲ ಕಾರ್ ತಗೋಬೇಕಂತ ಇದ್ರು ಫ್ರೆಂಡ್ಸ್ ಕಾರ್ ಝೋನ್ ನ ವಿಸಿಟ್ ಮಾಡಬಹುದು ಬಜಾರ್ ಮಂಜಣ್ಣ ಅವ್ರಿಗೆ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಒಳ್ಳೆ ಚೆನ್ನಾಗಾಗ್ಲಿ ಏನೆಲ್ಲ ಸ್ಟಾಕ್ ಕ್ಲಿಯರ್ ಮಾಡ್ತಾ ಇದ್ದೀರಾ ಸರ್ ಸ್ಟಾಕ್ ಕ್ಲಿಯರ್ ಅಂತ ಏನಿಲ್ಲ ಗಾಡಿ ತರ್ತಾ ಇರ್ತೀವಿ ಸೇಲ್ ಆಗ್ತಾ ಇರುತ್ತೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ಗಾಡಿ ಕೊಡೋಣ ಅಷ್ಟೇ ನಮ್ಗೆ ಬೇಕಾಗಿರೋದು ಕಸ್ಟಮರ್ ಖುಷಿ ಮೇನ್ ಮುಖ್ಯ ತಗೊಂಡ್ ಸೀದಾ ಮನೆಗೆ ಹೋಗ್ಬೇಕು ಸರ್ ಗ್ಯಾರೇಜ್ ಅಲಿಬಾರ್ದವನು ಮನೆಗೆ ಸೀದಾ ತಗೊಂಡ್ ಹೋಗ್ಬೇಕು ಖುಷಿಯಾಗಿ ಓಡಿಸ್ಕೊಂಡಿರ್ಬೇಕು ಅಷ್ಟೇ ಬೇಕಾಗಿದೆ ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಎಷ್ಟು ಕಾರ್ಗಳು ಕೊಟ್ಟಿರ್ಬೋದು ಸರ್ ನಮ್ಮ ಲೈಫಲ್ಲಿ ಅಂತ ಹೇಳಕ್ಕಾಗಲ್ಲ ಅರೌಂಡ್ ನಾನು ಒಂದು 1,000-1,500 ಕಾರ್ ಮಾರಿದ್ದೀನಿ 1,500 ಹೌದು ಸರ್ 1,000-1,500 ಕಾರ್ ಮಾರಿದ್ದೀನಿ ಸ್ಮಾಲ್ ನಂಬರ್ ಅದು ಸರ್ ಸ್ಮಾಲ್ ನಂಬರ್ ಅಂತ ಅಲ್ಲ ನಮ್ಮ ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಬಂದಾಗಿಂದ ಮಾರಿದ್ದೀವಿ ಆದರೆ ಆಫೀಸ್ ಓಪನ್ ಮಾಡಿದಾಗಿಂದ ನಾನು ಒಂದು 300 ಕಾರ್ ಮಾರಿದ್ದೀನಿ ಫ್ರೀಲಾನ್ಸರ್ ಆಗಿ ಮಿಕ್ಕಿದ ಕಾರ್ ಎಲ್ಲ ಮಾರಿದ್ದೀವಿ ಸರ್ ಅಷ್ಟೇ ಅಲ್ವಾ ಸರ್ ಒಟ್ಟಿನಲ್ಲಿ ಈ ಸ್ಟಾಕ್ಗಳು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀರಾ ಸರ್ ಡೀಟೇಲ್ಸ್ ಎಲ್ಲ ನಮ್ಮ ಸಂಜಯ್ ಅವರು ತಿಳಿಸ್ಕೊಡ್ತಾರೆ ಸಂಜಯ್ ಅವ್ರ ಹತ್ರ ತಿಳ್ಕೊಬೋದಾ ಹೌದು ಓಕೆ ಥ್ಯಾಂಕ್ ಯು ಸರ್ ಓಕೆ ನೋಡಿ ಯಾರಿಗೆಲ್ಲ ಬೇಕು ಕಾರು ಫ್ರೆಂಡ್ಸ್ ಕಾರ್ ಝೋನ್ ವಿಸಿಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸರ್ ನಮ್ಮ ಶೋರೂಮ್ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಬರುತ್ತೆ ನಾಗರಬಾವಿ BDA ಕಾಂಪ್ಲೆಕ್ಸ್ ಇಂದ ಚೂರ್ ಬಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ 100 ಮೀಟರ್ಸ್ ಅಲ್ಲಿ ಸಿಗುತ್ತೆ ಇಲ್ಲ ಹಾಲದ ಮರ ಬಸ್ ಸ್ಟಾಪ್ BDA ಇದು ಅಂಬೇಡ್ಕರ್ ಕಾಲೇಜ್ ಸೈಡ್ ಇಂದ ಬರ್ತೀರಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ದು ಶೋರೂಮ್ ಲೊಕೇಟ್ ಆಗಿದೆ ನಾಗರಬಾವಿ BDA ಕಾಂಪ್ಲೆಕ್ಸ್ ಫಾರ್ ಮೋರ್ ಡೀಟೇಲ್ಸ್ ಮೇಲ್ ನಂಬರ್ ಇರುತ್ತೆ ಮೇಲ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ವಾ ಹೌದು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಬ್ರೋ ಹಾಗಾದ್ರೆ ಮೊದಲನೇ ವೆಹಿಕಲ್ Hyundai i20 ತೋರಿಸ್ತಾ ಇದೀವಿ ಡೀಟೇಲ್ಸ್ ಪಟಾಪಟ್ ಸರ್ Hyundai i20 ಆಸ್ತಾ ಪೆಟ್ರೋಲ್ ಇಂಜಿನ್ 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 72,000 ಅಷ್ಟೇ ಓಡಿರೋದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಫೈನಲ್ ಟು ಫೈನಲ್ 2,65,000 ಕೊಡ್ತೀನಿ 2 ಲಕ್ಷ ವಿತ್ FC ಮಾಡ್ಕೊಡ್ತೀನಿ 2 ಲಕ್ಷ FC ಮಾರ್ಚ್ ಲ್ಯಾಬ್ಸ್ ಅಲ್ಲಿ ಇದೆ FC ಕೂಡ ಮಾಡ್ಕೊಡ್ತೀನಿ 2,65,000 ಗೆ ಫೈನಲ್ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಗಾಡಿ ನಂಬರ್ ನೋಡ್ಕೊಳ್ಳಿ KA05MK1735 ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ i10 ಬೇಕಂದ್ರೆ i10 ಕೂಡ ಇದೆ ಇದ್ರ ಡೀಟೇಲ್ಸ್ ಸರ್ Hyundai i10 2011 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ 68,000 ಶೋರೂಮ್ ಮೇಂಟೈನ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಇದು ಫೈನಲ್ ಬೆಲೆ ಬಂದು 2,95,000 ಕೊಡ್ತೀವಿ 2,95,000 ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಪಟಾಪಟ್ ಅಂತ ಹೇಳಿ ಹೊಸ ವರ್ಷ ಹೊಸ ಕಾರು ನಿಮಗೆ ಬೇಕಾದ್ರೆ ಫ್ರೆಂಡ್ಸ್ ಕಾರ್ ಝೋನ್ ನ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೇಕಾದ್ರೆ ಫಾರ್ಡ್ ಫಿಯೆಸ್ಟಾ ಸರ್ ಫೋರ್ಡ್ ಫಿಯೆಸ್ಟಾ 1.4 ಲೀಟರ್ ಇಂಜಿನ್ ZXA ಆಗಿದೆ ಡೀಸೆಲ್ ಇಂಜಿನ್ 2008 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 69,000 ಡ್ರಿವನ್ 1,79,000 ಫೈನಲ್ ಆಗಿದೆ 1,79,000 ಹಾಗೆ i20 ಆಕ್ಟಿವ್ ಕೂಡ ಇದೆ ಇದ್ರ ಡೀಟೇಲ್ಸ್ ಸರ್ Hyundai i20 ಆಕ್ಟಿವ್ ಪೆಟ್ರೋಲ್ ಇಂಜಿನ್ ಆಗಿದೆ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 75,000 ಅಷ್ಟೇ ಓಡಿರೋದು ವೆಹಿಕಲ್ ಇದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬಟನ್ ಸ್ಟಾರ್ಟ್ ಬರುತ್ತೆ
ಲೆದರ್ ಸೀಟ್ ನ್ಯೂಲಿ ಇನ್ಸ್ಟಾಲ್ಡ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು ಫೈನಲ್ ನಿಮ್ಗೆ 4,99,000 ಕೊಡ್ತೀನಿ ಸರ್. 4,99,000 ಅದ್ರಲ್ಲಿ ನೆಗೋಷಿಯಬಲ್ ಇಲ್ಲ ಸರ್. ಫೈನಲ್ ಪ್ರೈಸ್ ಕೋಟಿಂಗ್ ಪ್ರೈಸ್ ಬೇರೆ ಇದೆ. 4,99,000 ಫೈನಲ್ ಆಗುತ್ತೆ. ಆಗ ನೆಕ್ಸ್ಟ್ ವೆಹಿಕಲ್ ಇದು ಯಾವ್ದಿದು ಸರ್? Chevrolet Sail. Chevrolet Sail 1.2 ಲೀಟರ್ ಇಂಜಿನ್ ವೆಹಿಕಲ್ ಇದು. 2014 ಸಿಂಗಲ್ ಓನರ್ ವೆಹಿಕಲ್. 87,000 ಶೋರೂಮ್ ರೆಕಾರ್ಡೆಡ್. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡ್ಬೋದು ಹೇಗಿಂದ ಹೇಳ್ಬಿಟ್ಟು 80% ಟೈರ್ ಇದೆ ನಿಮ್ಗೆ ಸರ್. ಫೈನಲ್ 2,50,000 ಮಾಡ್ಕೊಡ್ತೀನಿ ಸರ್. 2,50,000ಕ್ಕೆ 2014ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ. 87,000 ಶೋರೂಮ್ ರೆಕಾರ್ಡ್ ಗಾಡಿ. 2,50,000 ಕೊಡ್ತೀನಿ. ಯಾವ್ದು ಬ್ರೋ ಇದು? ಡಿಫ್ರೆಂಟ್ ಆಗಿದೆ ಕಲರ್ ಇದು ಸರ್. ಹೋಂಡಾ ಸಿವಿಕ್ ಸರ್. ಕಾಲೇಜ್ ಹುಡುಗರು ಟ್ರೆಂಡಿಂಗ್ ಅಲ್ಲಿರೋ ವೆಹಿಕಲ್. 2008 ಮಾಡಲ್. ಥರ್ಡ್ ಓನರ್ ವೆಹಿಕಲ್ ಇದೆ. ಪೆಟ್ರೋಲ್ ಇಂಜಿನ್ 1.8 ಲೀಟರ್ ಇಂಜಿನ್ ಇದು ಹೋಂಡಾ ಸಿವಿಕ್. ನಿಮ್ಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಬರೀ 2,55,000 ಕೊಡ್ತೀನಿ ಸರ್. 2,55,000ಗೆ 2008 ಮಾಡಲು ಥರ್ಡ್ ಓನರ್ ಆಗಿರ್ತಕ್ಕಂಥ ಸಿವಿಕ್ ಫ್ರೆಶ್ FC ಇದೆ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಬ್ಲಾಕ್ ಕಲರ್ i20 ಇದೆ. ಇದ್ರ ಡೀಟೇಲ್ಸ್ ಸರ್? Hyundai i20 ಮ್ಯಾಗ್ನಾ ಪೆಟ್ರೋಲ್ ಇಂಜಿನ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ನ್ಯೂಲಿ ಇನ್ಸ್ಟಾಲ್ಡ್ ಟೈರ್ ಇದೆ ಸರ್ ವೆಹಿಕಲ್ ಅಲ್ಲಿ. 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 70,000 ಅಷ್ಟೇ ಓಡಿರೋದು ಸರ್. ಫೈನಲ್ ಬೆಲೆ 2,60,000 ಕೊಡ್ತೀನಿ ಬನ್ನಿ. 2,60,000 ನೆಗೋಷಿಯಬಲ್. 60,000 ಇಲ್ಲ ಫೈನಲ್ ಪ್ರೈಸ್ ಅದು. ಫೈನಲ್ ಪ್ರೈಸ್ ಫೈನಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20 ಸರ್. Hyundai i20 2018 ಮಾಡಲ್ ವೆಹಿಕಲ್. 1.2 ಲೀಟರ್ CC ಇಂಜಿನ್ ಇದು. 2018 ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಇದು. ಅಸ್ತಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಫೈನಲ್ ಬೆಲೆ 6,30,000 ಕೊಡ್ತೀನಿ. 6,30,000ಕ್ಕೆ i20 18 ಮಾಡಲ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಇದ್ರಲ್ಲೇ ಅಲ್ವಾ ಬ್ರೋ ಒಂದು ರೌಂಡ್ ಹೋಗಿದ್ದಾಗ್ಲೇ ನಾವು? ಹೌದು ಬ್ರೋ. ಸಕ್ಕತ್ತಾಗಿದೆ ಗಾಡಿ. ಡೀಟೇಲ್ಸ್ ಹೇಳ್ಬಿಡಿ. ಇಕೋ ಸ್ಪೋರ್ಟ್ ಟೈಟಾನಿಯಂ ವೆಹಿಕಲ್ ಇದು. 2014 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್. 80,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಇದು. ಫೈನಲ್ ಟು ಫೈನಲ್ 5,20,000 ಕೊಡ್ತೀನಿ ಬನ್ನಿ. 5,20,000ಕ್ಕೆ 2014 ಮಾಡಲ್ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಟಾಪ್ ಎಂಡ್ 1.5. ಕರೆಕ್ಟ್ ಸರ್. ಅಲ್ವಾ? ಹೌದು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ Hyundai i10 ನೋಡ್ತೀನಿ ಅಂದ್ರೆ ಇಲ್ಲೊಂದು ಕಲರ್ ಇದೆ. ಇದು ಕೂಡ ಬರೀ i10 ಅಲ್ಲ ಸರ್. ಕಪ್ಪ ಬ್ಯಾಡ್ಜಿಂಗ್ ವೆಹಿಕಲ್ ಇದು. ಕಪ್ಪ 2 ಇಂಜಿನ್. Hyundai i10 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 93,000 ಶೋರೂಮ್ ರೆಕಾರ್ಡೆಡ್. ನಮ್ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಸಿಗೋದು. ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಸಿಗೋದು ಸರ್. ಇದು ಬೆಲೆ ಬಂದು ಫೈನಲ್ 2,65,000 ಕೊಡ್ತೀನಿ ಸರ್. 2,65,000ಕ್ಕೆ 2011 ಮಾಡಲು i10 ಸಿಗ್ತಾ ಇದೆ ವಿತ್ ಶೋರೂಮ್ ರೆಕಾರ್ಡೆಡ್. ವಿತ್ ಶೋರೂಮ್ ಹಿಸ್ಟ್ರಿ. ಹೌದು ಸರ್. i20 ಸಿಕ್ಕಾಪಟ್ಟೆ ತರಿಸಿದಂಗಿದ್ದೀರಾ ನಮ್ಮಲ್ಲಿ ಆಲ್ಮೋಸ್ಟ್ i20 ಗಳೇ ಜಾಸ್ತಿ ಇರೋದು. i20 ಗಳು Hyundai ವೆಹಿಕಲ್ಸ್ ಜಾಸ್ತಿ ಸರ್. ಮತ್ತೆ ಇಲ್ಲೊಂದು i20 ಇದೆ ಸರ್. Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಇದು. 2014 ಮಾಡಲ್. 86,000 ಶೋರೂಮ್ ರೆಕಾರ್ಡೆಡ್. ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಸರ್ ಇದು. ಸರ್ ಫೈನಲ್ 5 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡಿ ಸರ್ ಹೇಗಿದೆ ಅಂತ ಹೇಳ್ಬಿಟ್ಟು 5 ಲಕ್ಷ ರೌಂಡ್ ಫಿಗರ್. 5 ಲಕ್ಷ ರೌಂಡ್ ಫಿಗರ್ ಕೊಡ್ತೀನಿ. ಡ್ಯೂಯಲ್ ಏರ್ ಮಾಡಲ್ ವೆಹಿಕಲ್. ಹೌದು ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ? ಪೆಟ್ರೋಲ್ ಇಂಜಿನ್. ಓಕೆ ಸರ್. ನೋಡಿ ಸರ್. ಕ್ರೆಟಾ Hyundai Creta 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. 54,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. ಯಾವ್ದೇ ತರ ಆಕ್ಸಿಡೆಂಟ್ ಆಗಿಲ್ಲ, ಯಾವ್ದೇ ತರ ಏನಾಗಿಲ್ಲ. ಜೆನ್ಯೂನ್ ಪೇಂಟ್ ಒಂಚೂರು ರಬ್ಬಿಂಗ್ ಪಾಲಿಶ್ ಮಾಡಿಸಿಲ್ಲ ಸರ್. ಹಂಗೆ ನಿಲ್ಸಿದೀವಿ. ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ಫೈನಲ್ ಬೆಲೆ 7,50,000ಕ್ಕೆ ವೆಹಿಕಲ್ ಕೊಡ್ತೀನಿ. 7,50,000ಕ್ಕೆ 16 ಮಾಡಲು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಕ್ರೆಟಾ. 54,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ Chevrolet Sail. ಅಲ್ಲಿ ಬ್ಲಾಕ್ ನೋಡಿದ್ರೆ ಇನ್ನೊಂದು ವೈಟ್ ಇದೆ. ಇದ್ರ ಡೀಟೇಲ್ಸ್ ಸರ್. Chevrolet Sail 2014 ಮಾಡಲ್ ವೆಹಿಕಲ್ ಇದು. Chevrolet Sail 2014 ಮಾಡಲ್ ವೆಹಿಕಲ್. ಸಾರಿ 13 ಮಾಡಲ್ ವೆಹಿಕಲ್. 14 ಅಲ್ಲ 13. Chevrolet Sail LT 1.2 ಲೀಟರ್ CC ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ 42,000 ಅಷ್ಟೇ ಓಡಿರೋದು ವೆಹಿಕಲ್. ಶೋರೂಮ್ ಮೇಂಟೈನ್ ವೆಹಿಕಲ್ ಇದು. ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಬೆಲೆ 2,79,000 ಕೊಡ್ತೀನಿ ಸರ್. 2,79,000. ಅದೇ ಫೈನಲ್ 70,000 ಕೊಡ ಬನ್ನಿ ಸರ್. ಫೈನಲ್ 70,000. 2,70,000ಗೆ Chevrolet Sail ಸಿಗುತ್ತೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i10 ಇದೆ. i10 i20ಗಳು ಬೇಕು ಅನ್ನೋರಿಗೆ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ಸ್ಟಾಕ್ಗಳು ಇದಾವೆ. i10 ಹೇಳಿ ಸರ್. Hyundai i10 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ 74,000 ಶೋರೂಮ್ ರೆಕಾರ್ಡೆಡ್. ಚೆರ್ರಿ ರೆಡ್ ವೆಹಿಕಲ್. ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ಇದು ಆಸ್ ಐ ನೋ. ಇದು ಫೈನಲ್ ಪ್ರೈಸ್ ನಿಮ್ಗೆ ಒಂದು 2,70,000 ಮಾಡ್ಕೊಡ್ತೀನಿ ಸರ್. 2,70,000. 2,70,000ಕ್ಕೆ 2011 ಮಾಡಲ್ ಸೆಕೆಂಡ್ ಓನರ್ ವಿತ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ನಿಮ್ಗೆ 2,70,000 ಮಾಡ್ಕೊಡ್ತೀನಿ. ಮ್ಯಾಗ್ನಾ ಅಲ್ವಾ? ಇದು ಕೂಡ ಕಪ್ಪ 2 ಬ್ಯಾಡ್ಜಿಂಗ್ ವೆಹಿಕಲ್ ಇದು. ಮ್ಯಾಗ್ನಾ. ಹೌದು ಸರ್. ಓಕೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ವರ್ಣ ಬೇಕು ಅಂದ್ರೆ ಇಲ್ಲೂ ಒಂದು ವರ್ಣ ಇದೆ, ಇಲ್ಲೂ ಒಂದು ವರ್ಣ ಇದೆ ಸರ್. ಟೋಟಲ್ 5 ವರ್ಣ ಇದೆ ಸರ್ ನಮ್ಮಲ್ಲಿ. 5 ವರ್ಣಗಳು ಇರ್ತಕ್ಕಂಥ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಸರ್. 2008 ಮಾಡಲ್
2008 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು GL 1.5 ಲೀಟರ್ ಸಿಸಿ ಇಂಜಿನ್ ಇದು ಡೀಸೆಲ್ ಇಂಜಿನ್ ಆಗಿದೆ ಮಿನಿಮಮ್ ಅಂದ್ರೂ 18 to 20 ಮೈಲೇಜ್ ಬರುತ್ತೆ ಈ ವೆಹಿಕಲ್ ಅಲ್ಲಿ ಇದು ಕೂಡ ಚೆರಿ ರೆಡ್ ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡಬಹುದು ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಇದು ಬಂದು 81,000 ಅಷ್ಟೇ ಓಡಿರೋದು ವೆಹಿಕಲ್ ಇದು ಫ್ರೆಶ್ FC ಇದೆ 2029 ವರ್ಗೂ ಇದು ಬೆಲೆ ಬಂದು 2,20,000 ಕೊಡ್ತೀನಿ ಸರ್ 2,20,000 ಗೆ ಡೀಸೆಲ್ ಗಾಡಿ 20 ಮೈಲೇಜ್ ಬರೋ ಗಾಡಿ ನಿಮ್ಗೆ ಸಿಗುತ್ತೆ ಅಷ್ಟೇ ಹೌದು ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವರ್ಣ ಇದೆ ಸರ್ ಇದು ಕೂಡ ಡೀಸೆಲ್ ಇಂಜಿನ್ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬರೀ 75,000 ಅಷ್ಟೇ ಓಡಿರೋದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್ ಫೈನಲ್ ಟು ಫೈನಲ್ 3,80,000 ಕೊಡ್ತೀನಿ ಸರ್ ಈಗ 3,80,000 ಗೆ ಡೀಸೆಲ್ ಇಂಜಿನ್ ಇದು ಕೂಡ 18 to 20 ಮೈಲೇಜ್ ಬರುತ್ತೆ ವೆಹಿಕಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ SX ವೇರಿಯಂಟ್ ಇದು 1.6 ಈ ವೆಹಿಕಲ್ ನಾನು ನಿಮ್ಗೆ 3,70,000 ಕೊಡ್ತೀನಿ ನೋಡಿ ಡೀಸೆಲ್ ವೇರಿಯಂಟ್ ವರ್ಣ ಬೇಕು ಅಂತ ಅಂದ್ರೆ ಸೆಕೆಂಡ್ ಓನರ್ 72,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಟಾಪ್ ಅಂಡ್ SX 3,80,000 ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಹ್ಯುಂಡೈ ವರ್ಣ 5 ಕಾರ್ಗಳಿದಾವೆ ಅದ್ರಲ್ಲಿ ಆಲ್ರೆಡಿ 2 ನೋಡಿದ್ರೆ ಇಲ್ಲೂ 2 ಕಂಟಿನ್ಯೂಸ್ 4 ಮುಂದೆನೇ ಇದಾವೆ ಇದ್ರ ಡೀಟೇಲ್ಸ್ ಬ್ರೋ ಸರ್ ಹ್ಯುಂಡೈ ವರ್ನ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು ಬಂದು ನಿಮ್ಗೆ 82,000 ಶೋರೂಮ್ ರೆಕಾರ್ಡೆಡ್ ಇದೆ ಈ ವೆಹಿಕಲ್ ಅಲ್ಲಿ ಇದು ಬಂದ್ಬಿಟ್ಟು ಯಾವ್ದೇ ತರ ಆಕ್ಸಿಡೆಂಟ್ ಆಗಿಲ್ಲ ಏನಿಲ್ಲ ಒರಿಜಿನಲ್ ವೆಹಿಕಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಇದು ಕೂಡ ಸಾರಿ ಪೆಟ್ರೋಲ್ ವೆಹಿಕಲ್ ಇದು ಪೆಟ್ರೋಲ್ ವೆಹಿಕಲ್ ಆಗಿದೆ ಈ ವೆಹಿಕಲ್ ಇದು ಫೈನಲ್ ಬೆಲೆ ಬಂದಿ ಸರ್ 4,50,000 ಕೊಡ್ತೀನಿ ಸರ್ 4,50,000 ಲಕ್ಷಕ್ಕೆ ನಿಮಗೆ 14 ಮಾಡಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ನಾನು ನಿಮ್ಗೆ ವರ್ಣ ಕೊಡ್ತೀನಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಸಿಲ್ವರ್ ಕಲರ್ ಇರ್ತಕ್ಕಂಥ ಹ್ಯುಂಡೈ ವರ್ಣ ಸರ್ ಹ್ಯುಂಡೈ ವರ್ಣ SX ಪೆಟ್ರೋಲ್ ಇಂಜಿನ್ 2014 ಮಾಡಲ್ ಇದು ಸಿಂಗಲ್ ಓನರ್ ಆಗಿದೆ ಈ ವೆಹಿಕಲ್ ಇದು ಕೂಡ 90,000 ಶೋರೂಮ್ ರೆಕಾರ್ಡೆಡ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್ ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ಫೈನಲ್ 5,25,000 ಕೊಡ್ತೀನಿ 5,25,000 ಅಷ್ಟೇ ಅದೇ ಫೈನಲ್ ಅಂದ್ರೆ 2014 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಎಲ್ಲ ಪೆಟ್ರೋಲೇ ಇದು ಸಿಂಗಲ್ ಓನರ್ ಅದು ಸೆಕೆಂಡ್ ಓನರ್ i20ಗಳು ಅಷ್ಟೆಲ್ಲ ಕಾರ್ಗಳಾದ್ರೂ ಇನ್ನೂ ಒಂದು i20 ಇದೆ ಇದ್ರ ಡೀಟೇಲ್ಸ್ ಬ್ರೋ ಸರ್ ಹ್ಯುಂಡೈ i20 ಆಸ್ತಾ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಆಗಿದೆ ವೆಹಿಕಲ್ ಇದು 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಫ್ರೆಶ್ FC ಕೂಡ ಇದೆ ವೆಹಿಕಲ್ ಅಲ್ಲಿ 79,000 ಅಷ್ಟೇ ಓಡಿದೆ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಆಗಿದೆ ವೆಹಿಕಲ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಫೈನಲ್ ಬೆಲೆ 2,70,000 ಕೊಡ್ತೀವಿ ಸರ್ 2,70,000ಕ್ಕೆ 2,70,000ಕ್ಕೆ ಆಸ್ತಾ ಟಾಪ್ ಅಂಡ್ i20 2009 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಮೇಂಟೈನ್ ವೆಹಿಕಲ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಇದೆ ಇದ್ರ ಡೀಟೇಲ್ಸ್ ಸರ್ ವ್ಯಾಗನರ್ 2010 ಮಾಡಲ್ ಪೆಟ್ರೋಲ್ ಪ್ಲಸ್ LPG ಎರಡು ಬರುತ್ತೆ ಪೆಟ್ರೋಲ್ ಅಲ್ಲಿ ಓಡಿಸ್ಕೊಂತೀರಾ ಅಂದ್ರೆ ಮಿನಿಮಮ್ 15 to 60 ಮೈಲೇಜ್ ಬರುತ್ತೆ LPG ಅಲ್ಲಿ ಹೋಗ್ತೀರಾ ಅಂದ್ರೆ 25 ಪ್ಲಸ್ ಮೈಲೇಜ್ ಬರುತ್ತೆ 10 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 63,000 ಶೋರೂಮ್ ರೆಕಾರ್ಡೆಡ್ ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಇದೆ ನಿಮಗೆ ವೆಹಿಕಲ್ ಅಲ್ಲಿ ಫೈನಲ್ ಬೆಲೆ ಬಂದು 1,80,000 ಕೊಡ್ತೀವಿ ಸರ್ 1,80,000ಕ್ಕೆ 2010 ಮಾಡಲ್ LX ವ್ಯಾಗನರ್ ಡೆಡ್ ಫೈನಲ್ ಹೌದು ಸರ್ ಜಾಸ್ತಿ ನೆಗೋಷಿಯಬಲ್ ಇಲ್ಲ ಹಾಗೆ ನೆಕ್ಸ್ಟ್ ವೆಹಿಕಲ್ ಚೆವರ್ಲೆಟ್ ಕ್ರೂಸಾ ಸರ್ ಚೆವರ್ಲೆಟ್ ಕ್ರೂಸ್ LTZ ಡೀಸೆಲ್ ಇಂಜಿನ್ ವೆಹಿಕಲ್ 2009 ಮಾಡಲ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ ಸಿಂಗಲ್ ಓನರ್ 73,000 ಅಷ್ಟೇ ಓಡಿರೋದು ವೆಹಿಕಲ್ ಇದು ಸರ್ ಫೈನಲ್ ಇದೊಂದು 3,40,000 ಕೊಡ್ತೀನಿ ಸರ್ 3,40,000ಕ್ಕೆ LTZ ಟಾಪ್ ಅಂಡ್ ಕ್ರೂಸ್ ವಿತ್ ಸನ್ರೂಫ್ ಇರ್ತಕ್ಕಂಥದ್ದು 2009 ಮಾಡಲ್ ಸಿಂಗಲ್ ಓನರ್ ಅಂದ್ರೆ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಟಾಪ್ ಅಂಡ್ ಆಗಿರೋದ್ರಿಂದ ಹೌದು ಸರ್ 3,40,000ಕ್ಕೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ತಗೊಂಡೋಗಿ ಹಾಗೆ ರೆಡ್ ಕಲರ್ ಇರ್ತಕ್ಕಂಥ ಬೀಟ್ ಮೈಲೇಜ್ ಗಾಡಿ ಚೆರ್ರಿ ರೆಡ್ ಇದು ಕೂಡ ಇದು ಸ್ವಲ್ಪ ಮೋಸ್ಟ್ ಡೀಸೆಲ್ ವೆಹಿಕಲ್ ಇದು ಪೆಟ್ರೋಲ್ ಇಂಜಿನ್ ವೆಹಿಕಲ್ LT ವೇರಿಯಂಟ್ ಆಗಿದೆ 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ 62,000 ಶೋರೂಮ್ ಹಿಸ್ಟ್ರಿ ಅಕಸ್ಮಾತ್ ಡೌಟ್ ಇದೆ ಚೆಕ್ ಮಾಡಿಸ್ಕೊಂಡ್ ಬಂದು ತಗೊಂಡೋಗಿ ಅಷ್ಟೇ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ ಫೈನಲ್ ಬೆಲೆ ಬಂದು 2,75,000 ಕೊಡ್ತೀವಿ 2,75,000ಗೆ LT 2014 ಮಾಡಲ್ ಸಿಂಗಲ್ ಓನರ್ 62,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ವಿಡ್ ಹುಡುಕ್ತಾ ಇರೋರಿಗೆ ಕ್ವಿಡ್ ಕೂಡ ಇದೆ ಕ್ಲೈಂಬರ್ ಇದ್ರ ಡೀಟೇಲ್ಸ್ ಬ್ರೋ ಸರ್ ಇದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಕ್ವಿಡ್ ಇದು ಲೋ ಬಜೆಟ್ ಅಲ್ವಾ ಲೋ ಬಜೆಟ್ ಅಲ್ಲಿ 18 ಮಾಡಲ್ ಸಿಂಗಲ್ ಓನರ್ 89,000 ಅಷ್ಟೇ ಓಡಿರೋದು ಕ್ವಿಡ್ RXT ವೆಹಿಕಲ್ ಇದು ಆಪ್ಷನಲ್ RXT ವೇರಿಯಂಟ್ ವೆಹಿಕಲ್ ಆಗಿದೆ 89,000 ಅಷ್ಟೇ ಇದು ವೆಹಿಕಲ್ ಓಡಿರೋದು ಸರ್ ಫೈನಲ್ ಇದು 3,10,000 ಆಗುತ್ತೆ ಸರ್ 3,10,000ಕ್ಕೆ 2018 ಮಾಡಲ್ ಸಿಂಗಲ್ ಓನರ್ RXT ಆಪ್ಷನಲ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಬೇಕು ಅನ್ನೋರಿಗೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಸ್ವಿಫ್ಟ್ ಡಿಸೈರ್ VXI 1.2 ಲೀಟರ್ CC ಇಂಜಿನ್ ಇದು ಪೆಟ್ರೋಲ್ ಇಂಜಿನ್ ಆಗಿದೆ 12 ಮಾಡಲ್ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಕೂಡ ನಿಮ್ಗೆ ಒಂದು 80,000 ವೆಹಿಕಲ್ ಓಡಿದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಇದು ಫೈನಲ್ ಬೆಲೆ ಬಂದು 3,50,000 3,50,000 3,50,000 ತಗೊಳ್ಳಿ ಹೌದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ಇದೆ ಆಟೋಮೆಟಿಕ್ ಇದು ಸರ್ ಹ್ಯುಂಡೈ i10 ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ಕೇಳ್ಕೊಂಬರೋರು ನಮ್ಮಲ್ಲಿ ಒಂದು ಆಟೋಮೆಟಿಕ್ ಕೂಡ ಇದೆ ಹ್ಯುಂಡೈ i10 ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ ಪೆಟ್ರೋಲ್ ಇಂಜಿನ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 66,000 ಅಷ್ಟೇ ಓಡಿರೋದು
ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಬೆಲೆ ಬಂದು 2,65,000 ಕೊಡ್ತೀನಿ. 2,65,000 ಗೆ 2010 ಮಾಡಲು ಸೆಕೆಂಡ್ ಓನರ್. ಹೌದು ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಆಟೋಮೆಟಿಕ್ ನೋಡಿ. ಆಟೋಮೆಟಿಕ್ i10 ಹುಡುಕ್ತಾ ಇರೋರಿಗೆ i10 ಇಲ್ಲ ಇದೆ 2010 ಮಾಡಲ್. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೇಕಲ್ಲಿ ಫಿಯೇಟ್ ಪುಂಟೋ ಯಾರಿಗಾದ್ರೂ ಬೇಕಾದ್ರೆ ಫಿಯೇಟ್ ಪುಂಟೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಫಿಯೇಟ್ ಪುಂಟೋ EVO ವೇರಿಯಂಟ್ ಇದು. EVO ಪೆಟ್ರೋಲ್ ಇಂಜಿನ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 66,000 ಅಷ್ಟೇ ಓಡಿರೋದು. ಇದು ಕೂಡ ಇದು ಫೈನಲ್ ಬೆಲೆ ಬಂದು 3,70,000 3,70,000 ಗೆ ಪುಂಟೋ ಸಿಗುತ್ತೆ. 3,70,000 ಗೆ 15 ಮಾಡಲ್ ಸಿಂಗಲ್ ಓನರ್ 60,000 ಓಡಿರೋದ 66,000 ಅಷ್ಟೇ ಓಡಿರೋದು ವೆಹಿಕಲ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ KEV 100 ಲಾಸ್ಟ್ ಟೈಮ್ ಮಾಡಿದಾಗ್ಲೂ ಅಷ್ಟೇ ಟಾಪ್ ಅಂಡ್ KEV 100 K8 ಇತ್ತು. ಈ ಸರಿ ಸಿಲ್ವರ್ ಇದೆ. ಸರ್ ವಿಡಿಯೋ ಮಾಡಿ 2 ದಿನಕ್ಕೆ ವೆಹಿಕಲ್ ಹೋಯ್ತು. ನೀವೇ ವಿಡಿಯೋ ಮಾಡಿದ್ದು ಆರೆಂಜ್ ಕಲರ್ ವಿಡಿಯೋ ಮಾಡಿ 2 ದಿನಕ್ಕೆ ತುಮಕೂರಿಂದ ಒಬ್ರು ಕಸ್ಟಮರ್ ಬಂದು ತಗೊಂಡೋದ್ರು. ಹೇಳಿದ್ರಲ್ಲ ಅಲ್ಟಿಮೇಟ್ ಆಗಿದೆ ಬ್ರೋ, ಇದು ಯಾರಿಗೆ ಸಿಗುತ್ತೆ ಓಕೆ ಅಂತ. ಹೌದು. ಇದು ಹಂಗೆ ಇದೆಯಾ ಕಂಡೀಷನ್? ಸರ್ ಅದಕ್ಕಿಂತ ಎಕ್ಸಲೆಂಟ್ ಆಗಿದೆ ವೆಹಿಕಲ್. ಹೌದು. KEV 100 K8 ಟಾಪ್ ಎಂಡ್. KEV 100 K8 ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ಇಂಜಿನ್ ಆಗಿದೆ ವೆಹಿಕಲ್. ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 71,000 ಅಷ್ಟೇ ಓಡಿರೋದು ವೆಹಿಕಲ್. ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್, ಚೆಕ್ ಮಾಡಿಸ್ಕೊಂಡ್ ಬರ್ಬೋದು. ಇದು ಫೈನಲ್ ಬೆಲೆ ಬಂದು ನಿಮ್ಗೆ 4,25,000 ಕೊಡ್ತೀವಿ. 4,25,000ಕ್ಕೆ 2016 ಮಾಡಲ್ ಸಿಂಗಲ್ ಓನರ್ KUV 100 K8 ವೇರಿಯಂಟ್ ಟಾಪ್ ಎಂಡ್ ಡೀಸೆಲ್ ಇಂಜಿನ್. ಮಿನಿಮಮ್ ಅನ್ನು ನಿಮ್ಗೆ ಒಂದು 20 ಮೈಲೇಜ್ ಬರುತ್ತೆ, 20+ ಮೈಲೇಜ್ ಬರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೇಕಂದ್ರೆ ಸ್ಯಾಂಟ್ರಾ ಕೂಡ ಇಲ್ಲಿದೆ. GL ಇದ್ರ ಡೀಟೇಲ್ಸ್ ಸರ್ ಇದು ಸ್ಯಾಂಟ್ರಾ GL ವೇರಿಯಂಟ್. ಇದು ಪೆಟ್ರೋಲ್ ಇಂಜಿನ್ 2007 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ FC ಕೂಡ ಇದೆ ವೆಹಿಕಲ್ ಅಲ್ಲಿ. ಇದು ಫೈನಲ್ ಬೆಲೆ ಬಂದ್ಬಿಟ್ಟು ನಿಮಗೆ 1,70,000 1,70,000 ಗೆ ಫೈನಲ್ ಕೊಡ್ತೀನಿ ಸರ್. ಸ್ಯಾಂಟ್ರಾ ಫೈನಲ್ ಸರ್, ಡಿಮ್ಯಾಂಡ್ ವೆಹಿಕಲ್ ಸರ್ ಸ್ಯಾಂಟ್ರಾ. ಇದು ನಮಗೂ ಯಾರು ಕಮ್ಮಿ ಕೊಟ್ಟಿರಲ್ಲ. ಓಕೆ ನೋಡಿ, ಯಾರಿಗಾದ್ರೂ ಬೇಕಾದ್ರೆ 2007 ಮಾಡಲ್ ಪೆಟ್ರೋಲ್ ವೇರಿಯಂಟ್ RF ಮಾಡಿಲ್ಲ, ಒರಿಜಿನಲ್ ಆಗಿ ನಿಲ್ಸಿದೀವಿ ವೆಹಿಕಲ್. ಒರಿಜಿನಲ್ ಇಸ್ ಒರಿಜಿನಲ್ ಅಲ್ವಾ ಸ್ಯಾಂಟ್ರಾ. ಹಾಗೆ ಮಾರುತಿ ಅವ್ರದ್ದು ಬ್ರೆಜಾ ಕೂಡ ಇದೆ, ತುಂಬಾ ಜನ ಕೇಳ್ತಾ ಇರ್ತೀರಾ ಬ್ರೆಜಾ, ಇದ್ರ ಡೀಟೇಲ್ಸ್ ಸರ್. ಮಾರುತಿ ಬ್ರೆಜಾ VDI ಆಪ್ಷನಲ್ ವೆಹಿಕಲ್. ಇದು ಡೀಸೆಲ್ ಇಂಜಿನ್ ಆಗಿದೆ, 17 ಮಾಡಲ್ ವೆಹಿಕಲ್. ಇದು ಕೂಡ ನಿಮ್ಗೆ 18 to 20 ಮೈಲೇಜ್ ಮಿನಿಮಮ್ ಬಂದೇ ಬರುತ್ತೆ, ಮ್ಯಾಂಡೇಟರಿ. ಇದು ಕೂಡ 77,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಆಗಿದೆ. ಇದು ವೆಹಿಕಲ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್. ಫೈನಲ್ ಬೆಲೆ ಬಂದು 7,65,000 ಕೊಡ್ತೀನಿ ಸರ್. 7,65,000 ಗೆ 17 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಕೊಡ್ತೀನಿ. VDI ಆಪ್ಷನಲ್ ಡೀಸೆಲ್ ವೇರಿಯಂಟ್ ತೊಗೊಳ್ಳಿ. ಯಾರಿಗಾದ್ರೂ ಬೇಕಾದ್ರೆ ಗಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ವಿಡಿಯೋದಲ್ಲಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಹ್ಯುಂಡೈ ಕ್ರೆಟಾ ಇದೆ, ಅಲ್ಲಿ ಬ್ಲಾಕ್ ನೋಡಿದ್ರೆ ಇಲ್ಲೊಂದು ಸಿಲ್ವರ್ ಕಲರ್ ಇದೆ. ಇದ್ರ ಡೀಟೇಲ್ಸ್ ಸರ್. ಹ್ಯುಂಡೈ ಕ್ರೆಟಾ 18 ಮಾಡಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಇಂಜಿನ್ E+ ವೇರಿಯಂಟ್ ಆಗಿದೆ ವೆಹಿಕಲ್. ಇದು 2018 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಯಾವ್ದೇ ತರ ನಿಮ್ಗೆ ರೀಪೇಂಟ್ ಏನು ಆಗಿಲ್ಲ, ಒರಿಜಿನಾಲಿಟಿ ಇದೆ ವೆಹಿಕಲ್ ಅಲ್ಲಿ. ಇದು 84,000 ಓಡಿದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಸರ್. ಫೈನಲ್ ಬೆಲೆ 7,75,000 ಕೊಡ್ತೀನಿ ಸರ್. 7,75,000 ಫೈನಲ್ ಆಗುತ್ತೆ. 18 ಮಾಡಲ್ ವೆಹಿಕಲ್ ನಿಮ್ಗೆ ನೆಗೋಷಿಯಬಲ್ ಆಗುತ್ತಾ? ಬನ್ನಿ ಸರ್, ಆನ್ ಟೇಬಲ್ ಮಾಡೋಣ. ಎಲ್ಲಿ? ಶೋರೂಮ್ ಅಲ್ಲಿ ಮಾಡ್ತೀರಾ? 100%. ಓಕೆ ನೋಡಿ, ಗಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾರಿಗಾದ್ರೂ ಕ್ರೆಟಾ ಬೇಕಾದ್ರೆ ಬ್ಲಾಕ್ ಕಲರ್ ಇದೆ, ಗ್ರೇ ಕಲರ್ ಇದೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ 7,75,000 ಫೈನಲ್ ಆಗುತ್ತೆ. ಬನ್ನಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಆನ್ ಟೇಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಚೆವರ್ಲೆಟ್ ಕ್ರೂಜ್ ಅಲ್ಲಿ 9 ಮಾಡಲು ಆ ಗಾಡಿ ನೋಡಿದ್ರೆ ಇದು ಕೂಡ ಇದೆ. ಇದು ಯಾವ ಮಾಡಲ್ ಸರ್? ಚೆವರ್ಲೆಟ್ ಕ್ರೂಜ್ LTZ ಡೀಸೆಲ್ ಇಂಜಿನ್ 2011 ಮಾಡಲ್. 9 ಮಾಡಲ್, ಇದು 11 ಮಾಡಲ್. ಟಾಪ್ ಅಂಡ್ LTZ. ಇದು ಸನ್ ರೂಫ್ ಎಲ್ಲ ಬರುತ್ತೆ, ನೋಡಬಹುದು. ಬ್ಯಾಕ್ ವೀಲ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಆಕ್ಚುಲಿ ನಿನ್ನೆ ಬಂದಿರೋ ವೆಹಿಕಲ್ ಇದು. ನಮ್ಮಲ್ಲಿ ಕ್ರೂಸ್ ಎಲ್ಲ ಆಲ್ಮೋಸ್ಟ್ ನಿಲ್ಲಲ್ಲ ಸರ್, ಪಟ ಅಂತ ಸೇಲ್ ಆಗ್ಬಿಡುತ್ತೆ. ಡಿಮ್ಯಾಂಡೆಡ್ ವೆಹಿಕಲ್ ನೋಡಿ. ನಿಮ್ಗೆ ಫ್ಯಾನ್ಸ್ ಗಳೆಲ್ಲ ಹಿಂಗೆ ರೋಡಲ್ಲಿ ನಿಂತ್ಕೊಂಡ್ರೆ ಜನಗಳು ಹಿಂಗೆ ಹೇಳ್ತಾರೆ. LTZ ಟಾಪ್ ಎಂಡ್ 78,000 ಶೋರೂಮ್ ರೆಕಾರ್ಡೆಡ್. ಇದು ಕೂಡ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿದೆ ಸರ್. 4,20,000 ಫೈನಲ್ ಗುಡ್ದಿ ಸರ್. 4,20,000ಕ್ಕೆ 2011 ಮಾಡಲು ಸೆಕೆಂಡ್ ಓನರ್ ಟಾಪ್ ಅಂಡ್ LTZ ವಿತ್ ಸನ್ ರೂಫ್ ಇರ್ತಕ್ಕಂಥ ಟಾಪ್ ಅಂಡ್ ಗಾಡಿ ಸಿಗ್ತಾ ಇದೆ ಕ್ರೂಸು. ಯಾರಿಗಾದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಬನ್ನಿ, ಒಳಗಡೆ ಇನ್ನೂ ಕಾರ್ಗಳು ಇದಾವೆ. ಇನೋವಾ ಬೇಕು ಅನ್ನೋರ್ಗೆ ಇನೋವಾ ಕೂಡ ಇದೆ. ಇಲ್ಲೊಂದು i20 ಇದೆ. i20 ಏನ್ ಬ್ರೋ, ಹೇಳಿ ಹೇಳ್ತಾನೆ ಇದೀನಿ. ಏನ್ ಮಾಡೋದು ಸರ್, ಜನ i20 ಬೇಕು ಅಂತ ನಮ್ ಶೋರೂಮ್ ಹುಡ್ಕೊಂಡ್ ಬರ್ತಾರಲ್ಲ. ತಿಂಗಳಿಗೆ 10 ಗಾಡಿ ಕೊಡ್ತೀವಿ. ಎಷ್ಟಿಟ್ಟಿದ್ರಿ i20 ಸಲ? ಏನೋ ಮಿನಿಮಮ್ 7 ಇಂದ 8 i20 ಇದೆ. 7 ಇಂದ 8 i20 ಪಕ್ಕ ಇದೆ ನಮ್ಮ ಶೋರೂಮ್ ಅಲ್ಲಿ. ಬರೀ ಈ ಟೈಮ್ ಅಲ್ಲ, ನಮ್ಮ ಶೋರೂಮ್ ಅಲ್ಲಿ ಯಾವ ಬಂದ್ರು 7 ಇಂದ 8 i20 ಎನಿ ಟೈಮ್ ಇರುತ್ತೆ. i10 ಇರ್ತವೆ, ಎರಡು ಇರ್ಲೇಬೇಕು, ಇದ್ದೇ ಇರುತ್ತೆ. ಇದ್ರ ಡೀಟೇಲ್ಸ್ ಅಣ್ಣ ತಮ್ಮ ಇದ್ದಂಗೆ. ಹೌದಾ ಸರ್? 2010 ಮಾಡಲ್ i20 ಮ್ಯಾಗ್ನಾ ಆಪ್ಷನಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್. 84,000 ಅಷ್ಟೇ ಹೊಡಿರೋದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ ಬೆಲೆ ಬಂದು 2,95,000 ಆಗುತ್ತೆ. 2,95,000 2010 ಮಾಡಲ್ ಸೆಕೆಂಡ್ ಓನರ್
ಮ್ಯಾಗ್ನಾ ಹೌದು i20 ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಅಲ್ವಾ? ಅದೇ ಫೈನಲ್ ಇನ್ನು ಸ್ವಲ್ಪ ಆಗುತ್ತಾ ಸರ್ ಆನ್ ಟೇಬಲ್ ಇನ್ನೂ ಹೋಗುತ್ತೆ. ಅದೇ ತರ ನಿಮ್ಗೆ ಪೇಂಟ್ ರೀಪೇಂಟ್ ಆಗಿಲ್ಲ ಏನಿಲ್ಲ, ಒರಿಜಿನಲ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ 7 ಸೀಟರ್ ವೆಹಿಕಲ್ ಯಾರಿಗಾದ್ರೂ ಬೇಕಂದ್ರೆ ಟೊಯೋಟಾ ಇನೋವಾ ಕೂಡ ಇದೆ. 7 ಸೀಟರ್ 7 ಸೀಟರ್. ಏನ್ ಡೀಟೇಲ್ಸ್ ಸರ್ ಇನೋವಾ ವಿ ವೇರಿಯಂಟ್ ಡೀಸೆಲ್ ಇಂಜಿನ್ ವೆಹಿಕಲ್ 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 2 ಲಕ್ಷ ಓಡಿದ ವೆಹಿಕಲ್ ಇದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಫೈನಲ್ 6,90,000ಕ್ಕೆ ಇನೋವಾ ಕೊಡ್ತೀವಿ. 6,90,000ಕ್ಕೆ 2011 ಮಾಡೆಲ್ ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಗಾಡಿ? ಸೆಕೆಂಡ್ 2 ಲಕ್ಷ ಹೊಡಿದೆ ಸರ್ ವೆಹಿಕಲ್. ಟ್ಯಾಂಪರಿಂಗ್ ಆಗಿಲ್ಲ, ಟ್ಯಾಂಪರಿಂಗ್ ಆಗಿಲ್ಲ, ವಿತ್ ಶೋರೂಮ್ ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10. ಸರ್ ಹ್ಯುಂಡೈ i20 ಫ್ರೆಶ್ ವೆಹಿಕಲ್ ಇದು ಈಗ ಬಂದಿರೋದು. ಹ್ಯುಂಡೈ i20 14 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 26,000 ಶೋರೂಮ್ ರೆಕಾರ್ಡೆಡ್. ಬರೀ 26,000 ಓಡಿದೆ ಸರ್ ವೆಹಿಕಲ್. ಅದೇನು ಓಡಿಸಿದ್ರ ಅಥವಾ ಮನೇಲಿ ನಿಲ್ಸಿದ್ರ ಗೊತ್ತಿಲ್ಲ. ಬರೀ 26,000 ಓಡಿದೆ. ರೆಕಾರ್ಡೆಡ್ ಇದೆ. ಅದೇ ಸ್ಪೇರ್ ಆಗಿ ಯೂಸ್ ಮಾಡಿರ್ತಾರೆ ಕೆಲವರು ತಿಂಗ್ಳಿಗೆ ಒಂದ್ಸರಿ ಇರ್ತಾ ಇರ್ತಾರೆ, ಅದು ಆಗಿರುತ್ತೆ. ಸರ್ ಫೈನಲ್ ಬೆಲೆ ಬಂದು 3,20,000 ಕೊಡ್ತೀನಿ ಸರ್. 3,20,000ಕ್ಕೆ 14 ಮಾಡಲು ಸಿಂಗಲ್ ಓನರ್ ಜಸ್ಟ್ 26,000 ಸ್ಪೋರ್ಟ್ಸ್ ವೇರಿಯಂಟ್. ನೋಡಿ i10 ಸಖತ್ತಾಗಿದೆ ಗಾಡಿ. ಯಾರಿಗಾದ್ರೂ ಬೇಕಾದ್ರೆ ಒಂದು ಟೆಸ್ಟ್ ಹೋಗಿ ಗಾಡಿ ಟೆಸ್ಟ್ ಗೊತ್ತಾಗುತ್ತೆ. 14 ಮಾಡಲು ಆಲ್ಮೋಸ್ಟ್ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಹೋಗ್ಬಿಡ್ಲಿ ಸರ್. 3,10,000 ಕೊಡ ಮನಿ ಸರ್. 3,10,000 ತಗೊಳ್ಳಿ. ಆಲ್ಮೋಸ್ಟ್ ನ್ಯೂ ವೆಹಿಕಲ್ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಇನ್ನೊಂದು ಸರ್ ಹ್ಯುಂಡೈ i20 ಮ್ಯಾಗ್ನಾ ವೇರಿಯಂಟ್ ವೆಹಿಕಲ್ ಇದು. i10 ಅಲ್ಲ, ಪೆಟ್ರೋಲ್ ಇಂಜಿನ್ i20 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ. 74,000 ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಸರ್ ಫೈನಲ್ ಬೆಲೆ ಬಂದಿದ್ದು 3,70,000 ಕೊಡ್ತೀನಿ. 3,70,000 ಫೈನಲ್ ಆಗುತ್ತೆ. ಫೈನಲ್ ಹೌದು. ನೋಡಿ ಗೊತ್ತಾಯ್ತಲ್ಲ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ವರ್ಣ 4 ತೋರಿಸಿದ್ವಿ, 5 ಇದೆ ಅಂದಿದ್ರು, ಒಂದೇ ಒಂದು ಪೆಂಡಿಂಗ್ ಇದೆ, ಅದು ಇಲ್ಲಿದೆ. ಹೌದು, ಅದು ಈಗ ಬಂದಿದೆ. ಡೀಟೇಲ್ಸ್ ಸರ್ ಹ್ಯುಂಡೈ ವರ್ಣ SX ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ನಿಮಗೆ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿದೆ. 72,000 ಅಷ್ಟೇ ಓಡಿರೋದು. ಫೈನಲ್ ಬೆಲೆ ಬಂದಿದ್ದು 3,95,000 ಕೊಡ್ತೀನಿ ಸರ್. 3,95,000ಕ್ಕೆ 11 ಮಾಡಲು ಸಿಂಗಲ್ ಓನರ್. ಹೌದು ಸರ್, ಅದೇ 11 ಮಾಡಲ್ ಸಿಂಗಲ್ ಓನರ್. ಗಾಡಿ ಹೇಗಿದೆ ನೋಡಿ ಸರ್, ಸ್ವಲ್ಪ ಧೂಳಾಗಿದೆ ಅಷ್ಟೇ ಈಗ ಬಂದಿರೋದ್ರಿಂದ. ಏನು ಯಾವ್ದೇ ತರ ರೀಪೇಂಟ್ ಏನೂ ಆಗಿಲ್ಲ, ಒರಿಜಿನಾಲಿಟಿ ಇದೆ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಓನರ್ ವರ್ಣ SX ಪೆಟ್ರೋಲ್. ಫೈನಲ್ 3,95. ಹಾಗೆ ಅಲ್ಲೋಗನ ಬನ್ನಿ, ವ್ಯಾಗ್ನರ್ ಇದೆ, ಆಲ್ಟೋ ಇದೆ ಅಲ್ಲೊಂದು. ಸರ್ ಇದು ಈಗ ಬಂದಿರೋ ವೆಹಿಕಲ್ 2008 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. LXi ವೇರಿಯಂಟ್ ಆಗಿದೆ, ವ್ಯಾಗನರ್. ಇದು ಡಿಮ್ಯಾಂಡೆಡ್ ವೆಹಿಕಲ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 1,70,000 ಕೊಡ್ತೀವಿ ಸರ್. 1,70,000ಕ್ಕೆ ವ್ಯಾಗನರ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇರೋ ವೆಹಿಕಲ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ. ಸರ್ ಆಲ್ಟೋ LXi ವೇರಿಯಂಟ್ ಇದು 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 1,90,000 ಕೊಡ್ತೀವಿ ಬನ್ನಿ. 1,90,000ಗೆ 1,90,000ಕ್ಕೆ ಆಲ್ಟೋ. ಹಾಗೆ ಬನ್ನಿ, ಒಳಗಡೆ ಒಂದು 4-5 ಕಾರ್ಗಳಿದ್ವು, ಅವನ್ನ ಬಿಟ್ಬಿಟ್ಟು ಡೀಟೇಲ್ಸ್ ಮುಂದಕ್ಕೆ ಹೋಗಿದೀವಿ. ಈ 4 ಕಾರ್ಗಳನ್ನ ಮುಗಿಸೋಣ. ಅದರಲ್ಲಿ ಇನ್ನೊಂದು ಕಾರ್ ಏನಂದ್ರೆ ಇಯಾನ್. ಸರ್ 15 ಮಾಡೆಲ್ ಇಯಾನ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಬರೀ 68,000 ಅಷ್ಟೇ ಓಡಿರೋದು. ಇದು 68,000 ಅಷ್ಟೇ ಓಡಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಬರೀ 2.5 ಲಕ್ಷ. ಬರೀ 2.5 ಲಕ್ಷ ಕೊಡ್ತೀನಿ. 15 ಮಾಡಲ್ ಸೆಕೆಂಡ್ ಓನರ್ ಶೋರೂಮ್ ರೆಕಾರ್ಡೆಡ್ ಇದೆ. 2.5 ಲಕ್ಷ ಕೊಡ್ತೀವಿ. i20 ಆಲ್ಮೋಸ್ಟ್ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಜಾಸ್ತಿ ಕಲೆಕ್ಷನ್ ಯಾವ್ದು ಇದೆ ಅಂದ್ರೆ i20 ಇದೆ. ಇನ್ನೊಂದು i20 Pro ಅಲ್ಲೇ 8 ಗಾಡಿ ಇದೆ, ಆಕ್ಚುಲಿ 10 ಗಾಡಿ ಮೇಲಿದೆ ಗಾಡಿ. ಇದ್ರ ಡೀಟೇಲ್ಸ್ ಸರ್ ಹ್ಯುಂಡೈ i20 2009 ಮಾಡೆಲ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇದೆ. ಮ್ಯಾಗ್ನಾ ವೇರಿಯಂಟ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 76,000 ಅಷ್ಟೇ ಓಡಿದೆ. ಇದು 76,000. ಫೈನಲ್ ಬೆಲೆ ಬಂದು 2.5 ಲಕ್ಷ ಕೊಡ್ತೀನಿ. 2,50,000 ಫೈನಲ್ ಆಗುತ್ತೆ. 9 ಮಾಡಲು ಸೆಕೆಂಡ್ ಓನರ್. ಹೌದು ಸರ್ ಅಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ Volkswagen Polo ನೋಡ್ತಾ ಇದೀವಿ. ಹಾಟ್ ಕೇಕ್ ಸರ್. Volkswagen Polo ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ, ಒಂದು ಉಳ್ಕೊಂಡಿದೆ. ಅದು ಇವಾಗ ಬಂದಿರೋದು ಬರೀ 1-2 ವಾರದಿಂದ. ಸರ್ Volkswagen Polo ಹೈಲೈನ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಆಗಿದೆ. 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಇದು ಫೈನಲ್ ಬೆಲೆ ಸರ್ 4,90,000 ಕೊಡ್ತೀವಿ. ತೊಳಿ 4,90,000 ಫೈನಲ್ ಆಗುತ್ತೆ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಯಾವುದು ಸರ್? ಐಲೈನ್ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. 4,90,000 4,90,000ಗೆ ನೋಡ್ಕೊಂಡಿದ್ರ. ಕೇಳಿದ್ನಲ್ಲ ಸರ್, ವರ್ಷ ಸ್ಟಾರ್ಟ್ ಆಯ್ತು, ಹಳೆ ಗಾಡಿಗಳೆಲ್ಲ ಕೊಟ್ಟು ಹೊಸ ಗಾಡಿಗಳು ನೋಡಿ. 15 ಮಾಡಲ್ ಯಾರಿಗಾದ್ರೂ ಬೇಕಂದ್ರೆ ಐಲೈನ್ ಪೋಲೋ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್, ಅದರಲ್ಲೂ ಟಾಪ್ ಎಂಡ್ 4,90,000. ಲೋನ್ ಬೇಕು ಅನ್ನೋರಿಗೆ ಲೋನು ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20 Hyundai i20 ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಬರೀ 82,000 ಅಷ್ಟೇ ಓಡಿರೋದು. ಶೋರೂಮ್ ರೆಕಾರ್ಡೆಡ್. ಇದು ಕೂಡ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಸರ್ ಫೈನಲ್ ಬಂದು 3,65,000 ಕೊಡ್ತೀನಿ ಸರ್. 3,65,000. 13 ಮಾಡೆಲ್ ಸೆಕೆಂಡ್ ಓನರ್
ನ್ಯೂಲಿ ಇನ್ಸ್ಟಾಲ್ ಟೈರ್ಸ್ ಗಳಿದೆ ನೋಡ್ಬೋದು ನೀವು. ಫೈನಲ್ ಬೆಲೆ 3,65,000 ಕೊಡ್ತೀನಿ. 3,65,000 ಫೈನಲ್ ಪ್ರೈಸ್, ನೋ ಬಾರ್ಗೇನ್. ಓಕೆ, ಇದೇ ಕೊನೆ ಗಾಡಿ ಅನ್ಸುತ್ತೆ ಬೀಟು. ಹೌದು ಸರ್, LT ಆಪ್ಷನ್ 1.2 ಲೀಟರ್ CC ಇಂಜಿನ್ ವೆಹಿಕಲ್ ಇದು. ಪೆಟ್ರೋಲ್ ಇಂಜಿನ್ 2010 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ 63,000 ಅಷ್ಟೇ ಓಡಿರೋದು ವೆಹಿಕಲ್ ಇದು. ಇದು ಫೈನಲ್ ಬೆಲೆ ಬಂದು 2,10,000 ಕೊಡ್ತೀನಿ ಸರ್. 2,10,000ಗೆ LT 2010 ಮಾಡಲ್ ಆಪ್ಷನಲ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಬ್ರೋ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಡೀಟೇಲ್ಸ್ ಕೊಟ್ಟಿದೀವಿ. ಕೆಲವೊಂದು ಗಾಡಿಗಳು ಫೈನಲ್ ಟು ಫೈನಲ್ ಅಂತಾನೆ ಹೇಳಿದೀರಾ. ರೇಟ್ ಫೈನಲ್ ಪ್ರೈಸ್ ಹೇಳಿದೀವಿ. ಆನ್ ಟೇಬಲ್ ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀವಿ, ಬನ್ನಿ ಮಾತಾಡೋಣ. ಬರ್ತೀರಲ್ವಾ? 100%. ಓಕೆ, ಆಲ್ಮೋಸ್ಟ್ ಹೊಸ ವರ್ಷ ಜನವರಿಲಿ ವಿಡಿಯೋ ಮಾಡಿದೀವಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಏನಾದ್ರು ಹೇಳೋದಿದೆಯಾ ಕೊನೆಯದಾಗಿ? ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಈ ಶೋರೂಮ್ ಅಲ್ಲಿ ನಾವು ವೆಹಿಕಲ್ಸ್ ಗಳನ್ನ ಇಯರ್ ಎಂಡ್ ಮುಗಿತಲ್ಲ, ಆಲ್ಮೋಸ್ಟ್ ನ್ಯೂ ವೆಹಿಕಲ್ಸ್ ತರೋಣ ಅಂತ ಹೇಳ್ಬಿಟ್ಟು ಡೆಡ್ ಫೈನಲ್ ಪ್ರೈಸ್ ನಾವು ಹೇಳಿರೋದು. ಫೈನಲ್ ಪ್ರೈಸ್ ಆನ್ ಟೇಬಲ್ ಇನ್ನೊಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ, ಬರ್ಬೋದು, ತೊಗೊಂಡೋಗ್ಬೋದು. ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ವೆಹಿಕಲ್ಸ್, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಜಾಸ್ತಿ ನಾವು ಪಿಚ್ ಮಾಡಿರೋ ವೆಹಿಕಲ್. ಆಲ್ಮೋಸ್ಟ್ 80% ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಇದೆ. ಕ್ವಾಲಿಟಿಗೆ ಏನು ಕಾಂಪ್ರಮೈಸ್ ಇಲ್ಲ. ನಮ್ಮ ಶೋರೂಮಲ್ಲಿ ನೀವು ವೆಹಿಕಲ್ ತೊಗೊಂಡ್ರೆ ನಿಮ್ಗೆ ಒಂದು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀನಿ. 10,000 ಕಿಲೋಮೀಟರ್ವರೆಗೂ ನೀಡ್ ನಾಟ್ ಟು ಗೆಟ್ ವರೀಡ್. ಆಮೇಲೆ ನಿಮಗೆ ಇದು ಏನದು ಟ್ರಾನ್ಸ್ಫರ್ ಕೂಡ ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಅದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ ಅಷ್ಟೇ. ನೋಡಿ, ಕೇಳಿದ್ರಲ್ಲ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ವಿಡಿಯೋದಲ್ಲಿ ಇರೋ ನಮ್ಗೆ ಫೋನ್ ಮಾಡೋದ್ರ ಮುಖಾಂತರ ಅಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳ್ಸೋದ್ರ ಮುಖಾಂತರ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ.